ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಕಾಸ್ಟಿಂಗ್ ಕೌಚ್ ತುಂಬಾ ಕೇಳಿ ಬರ್ತಾ ಇದೆ. ತುಂಬಾ ಲೈಕ್ ಕಾಣಿಸ್ತಾ ಇದೆ. ಈ ಹಿಂದೆಯೂ ಕೂಡ ಮೀ ಟೂ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಜನ ಹೆಣ್ಮಕ್ಳು ಕೂಡ ಮಾತನಾಡಿದ್ರು. ಹಾಗಾದ್ರೆ ಈಗ ಬರೋಂಥ ಯಂಗ್‌ಸ್ಟರ್ಸು ಮತ್ತೆ ಆಮೇಲೆ ಈಗ ಬರೋಂಥ ಹೆಣ್ಮಕ್ಳಾಗಿರ್ಲಿ ಸಿನಿಮಾ ಇಂಡಸ್ಟ್ರಿಗೆ ಏನೇನೋ ಕನಸಿಟ್ಕೊಂಡು ಬಂದಿರ್ತಾರೆ. ತುಂಬಾ ಆಸೆ ಪಟ್ಕೊಂಡು ಬಂದಿರ್ತಾರೆ. ಹೀರೋ ಆಗ್ಬೇಕು, ನಾನು ಹೀರೋಯಿನ್ ಆಗ್ಬೇಕು, ಡೈರೆಕ್ಟರ್ ಆಗ್ಬೇಕು, ಪ್ರೊಡ್ಯೂಸರ್ ಆಗ್ಬೇಕು ಅಂತ ಹೇಳಿ. ಎಲ್ಲೂ ಈ ಕಾಸ್ಟಿಂಗ್ ಕೌಚ್ ತುಂಬಾ ಆಗ್ತಾ ಇದೆಯಾ? ಅಥವಾ ಬೆಳೆಯಕ್ ಬಿಡ್ತಾ ಇಲ್ವಾ? ಏನೇನ್ ಆಗ್ತಾ ಇದೆ? ಏನ್ ಹೇಳ್ತೀರಾ ಈ ಕಾಸ್ಟಿಂಗ್ ಕೌಚ್ ಬಗ್ಗೆ? For business and personal promotions in Suman TV Kannada, please contact 9686376663. ಕಾಸ್ಟಿಂಗ್ ಕೌಚ್ ಅನ್ನೋದು ಮುಂಚೆಯಿಂದನೂ ನಾವು ಕೇಳ್ಪಟ್ಟಿರೋದೆ. ಅದು ಎಲ್ಲ ಎಲ್ಲ ಇಂಡಸ್ಟ್ರಿಲಿ ಇದೆ ಅಂತಲೇ ಕೇಳ್ಪಟ್ಟಿರೋದು. ಬಟ್ ನನಗೆ ಅಂದರೆ ನಾವು ಹುಡುಗರಾದ್ರಿಂದ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಕಮ್ಮಿ. ಸೊ ಅದನ್ನು ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡೋದು ಈಗ ಹೊಸಬ್ರಾಗಿ ಬರೋ ಹೀರೋಯಿನ್ಗಳಿಗಾಗಲಿ ಅಥವಾ ಈಗ ಆಲ್ರೆಡಿ ಇರೋರಿಗಾಗಲಿ ಅವರು ಮೋಸ್ಟ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಅಂದರೆ ಅವ್ರ ಕೈಲೇ ಇರುತ್ತೆ ಅದು ಎಲ್ಲನೂ. ಅಂದರೆ ಅದು ಆ ಥರ ಕೆಲಸಗಳಾಗಬಾರ್ದು. ಅದು ನಾವು ಯಾವಾಗ ಅದಕ್ಕೆ ನಾವು ಅದನ್ನು ಸ್ವಲ್ಪ ಒಂಚೂರು ಲೀನಿಯನ್ಸ್ ಕೊಡ್ತೀವೋ ಆ ಥರದ್ದೆಲ್ಲ ತುಂಬ ಸ್ಪ್ರೆಡ್ ಆಗುತ್ತೆ. ಸೊ ಅದನ್ನೆಲ್ಲ ಬೀಟ್ ಮಾಡಿ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಹೆಸರು ಇಟ್ಕೊಂಡು ಉಳಿಸ್ಕೊಂಡಿರೋ ಎಷ್ಟೊಂದು ಆ್ಯಕ್ಟರ್ಸ್ಗಳಿದ್ದಾರೆ. ಸೊ ಹಾಗೆ ನಮ್ಮ ಕೈಲಿರುತ್ತೆ. ಅದನ್ನು ನಾವು ಉಳಿಸ್ಕೋಬೇಕು. ನಾವು ಯಾವುದಕ್ಕೂ ಅಷ್ಟು ಬೇಗ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳದೆ, ಎಸ್ಪೆಷಲಿ ಹುಡುಗಿರಿಗೆ ಅಂದರೆ ತುಂಬ ಕಷ್ಟ ಪಾಪ. ನಾನು ನೋಡಿದ್ದೀನಿ. ಅಂದರೆ ತುಂಬ ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ಆ್ಯಕ್ಟರ್ಸ್ ಆಗಬೇಕು ಅಂತ ಒಂದು ಕನಸು ಇಟ್ಕೊಂಡು ಬಂದಿರ್ತಾರೆ. ಅಂದ್ರೆ ಯಾವುದೋ ಒಂದು ಆಡಿಷನ್ ಕೊಡ್ತಾರೆ. ಆಡಿಷನ್ ಕೊಟ್ಟಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಅವ್ರನ್ನ ಸೆಲೆಕ್ಟ್ ಮಾಡೋದಿಲ್ಲ. ಇನ್ಯಾರೋ ಹುಡುಗಿನ ಸೆಲೆಕ್ಟ್ ಮಾಡ್ತಾರೆ. ಇವನ್ ಹುಡುಗರು ಆಗಿರ್ಲಿ, ಈಗ ಬರುವಂತ ಯಂಗ್‌ಸ್ಟರ್ಸ್ ಕೂಡ ಏನೋ ಆಸೆ ಇಟ್ಕೊಂಡು ಬಂದಿರ್ತಾರೆ. ಸಿನಿಮಾ ಇಂಡಸ್ಟ್ರಿ ಈ ತರ ಇದೆ, ನಮ್ಮನ್ನ ಸೆಲೆಕ್ಟ್ ಮಾಡ್ಬೋದು, ನನ್ನ ಕಡೆ ಟ್ಯಾಲೆಂಟ್ ಇದೆ, ಪ್ರೂವ್ ಮಾಡ್ಕೋಬಹುದು ಅಂತ ಹೇಳಿ. ಬಟ್ ಎಲ್ಲೋ ಅವರಿಗೂ ಕೂಡ ಹುಡುಗರಿಗೂ ಕೂಡ ಎಲ್ಲೋ ಡ್ರಾಬ್ಯಾಕ್ ಆಗ್ಬಿಡುತ್ತೆ. ಹುಡುಗಿರಿಗೂ ಕೂಡ ಈ ತರ ತುಂಬಾನೇ ಡ್ರಾಬ್ಯಾಕ್ ಆಗ್ತಿರುತ್ತೆ. ಏನ್ ಹೇಳ್ತೀರಾ? ನೀವು ಕೂಡ ಇವಾಗ ಆಲ್ರೆಡಿ ಒಂದ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದೀರಾ. ಸಿಕ್ಕಾಪಟ್ಟೆ ಹೆಸರು ಒಂದ್ ಮಟ್ಟಿಗಾದ್ರೂ ಹೆಸರು ಮಾಡಿದೀರಾ ಅಂತಾನೆ ಹೇಳ್ಬೋದು. ನೀವೇನ್ ಸಜೆಷನ್ ಕೊಡ್ತೀರಾ ಈ ಬರುವಂತಹ ಯಂಗ್‌ಸ್ಟರ್ಸ್‌ಗೆಲ್ಲ? ಅಷ್ಟೇ. ಅಂದರೆ ನಾನು ಹೇಳೋದು ಒಂದೇ, ಅಂದರೆ ಅವ್ರು ಹೊಸಬ್ರಿಗೆ ಯಂಗ್‌ಸ್ಟರ್ಸ್ ಅಥವಾ ಇವಾಗ ಏನು ಆ್ಯಕ್ಟ್ರೆಸ್ ಆಗಬೇಕು ಅಂತ ಬರ್ತಿದ್ದಾರೋ, ನಿಜವಾಗ್ಲೂ ಪ್ರಪಂಚ ನಾಟ್ ಓನ್ಲಿ ಇನ್ ಇಂಡಸ್ಟ್ರಿ, ಎಲ್ಲೋದ್ರೂ ಪ್ರಪಂಚ ಚೆನ್ನಾಗಿಲ್ಲ, ಕೆಟ್ಟದಾಗಿದೆ ಪ್ರಪಂಚ. ಯಾವುದೇ ಇಂಡಸ್ಟ್ರಿ ಅಂತ ನಮ್ಮ ಇಂಡಸ್ಟ್ರಿ ಮಾತ್ರ ಹೇಳೋಕ್ಕಾಗಲ್ಲ. ನಾವೀಗ ನೀವು ಐ ಟಿ ಫೀಲ್ಡಲ್ಲೂ ನಾವು ಇದು ಕೇಳಿದ್ದೀವಿ. ಅದನ್ನು ಬೇರೆ ಥರ ಹೇಳ್ತಾರೆ, ಬೇರೆ ಥರ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದಿನ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲ ಅವ್ರದ್ದು ಕಾಣಿಸಲ್ಲ, ನಿಮ್ ಕಾಣಿಸುತ್ತೆ ಕಾಣ್ಸುತ್ತೆ. ಅಷ್ಟೇ. ಅದೊಂದು ಅದು ಅಂದರೆ ಹೆಣ್ಣಿನ ಮೇಲೆ ಆ ಶೋಷಣೆ ಇವಾಗಲ್ಲ, ಮುಂಚೆನೂ ನಡೀತಾ ಇದೆ. ಬಟ್ ಇವತ್ತಿನ ಯಂಗ್‌ಸ್ಟರ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಐ ಬಿಲೀವ್ ಯು ಗೈಸ್ ಆರ್ ವೆರಿ ಸ್ಟ್ರಾಂಗ್. ಡೋಂಟ್ ಲೆಟ್ ಯುವರ್ ಸೆಲ್ಫ್ ಡೌನ್. ನಿಮ್ಮನ್ನು ನೀವು ಬಿಟ್ಕೊಡ್ಬೇಡಿ, ನಿಮ್ಮನ್ನು ನೀವು ಕಳ್ಕೊಬೇಡಿ. ಯಾರು ಹೆಂಗೆ ಬಂದು ಮಾತಾಡಿದ್ರು ನಿಮ್ಮ ಟ್ಯಾಲೆಂಟ್ ಇದೆ ಅಂತಂದರೆ, ಮೇ ಬಿ ಆ ಟೈಮಲ್ಲಿ ನಿಮ್ಮ ಕೆಲಸ ಸಿಕ್ಕಿಲ್ಲದೆ ಇರ್ಬೋದು. ಬಟ್ ನಿಮ್ಮ ಟ್ಯಾಲೆಂಟ್ ಇದೆ ಅಂದರೆ ಡೆಫಿನೆಟ್ಲಿ ಒಂದಲ್ಲ ಇನ್ನೊಂದಲ್ಲಿ ಸಿಕ್ಕೇ ಸಿಗುತ್ತೆ. ಅಂದರೆ ಒಂದಷ್ಟು ಜನ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಅವರು ಸಿಗೋ ಜನಗಳಾದಮೇಲೆ ನಿಮಗೆ ನಿಜವಾಗ್ಲೂ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋರ ಜೊತೆ ನಿಮಗೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಕಾಯಿರಿ. ಅದೊಂದು ಆ ಝೋನ್ಗೆ ಹೋಗ್ಬೇಡಿ. ಅಂದರೆ ಎಸ್ಪೆಷಲಿ ಹೆಣ್ಮಕ್ಳು, ನಿಮಗೆ ನಿಮ್ಮ ತಂದೆ ತಾಯಿ ಬೆಳೆಸಿರೋದು, ನಿಮ್ಮ ಆ ಪ್ರೀತಿನ ನೀವು ನೆನೆಸ್ಕೊಳ್ಳಿ. ಅದ್ರ ಮುಂದೆ ಇದೇನೂ ಅಲ್ಲ ಅಂತ ಅಂದ್ಕೊಳ್ಳಿ. ಅಂದರೆ ನಿಮ್ಮ ಅಪ್ಪ ಅಮ್ಮ ಅವ್ರು ಕನಸಿಟ್ಕೊಂಡಿರೋದು ಒಬ್ಬಳು ಒಳ್ಳೆ ಮಗಳಾಗಿ ಅಂತಲೇ ಆಸೆ ಇಟ್ಕೊಂಡಿರ್ತಾರೆ. ಹೌದು. ಅದಕ್ಕಿಂತ ದೊಡ್ಡದಿನ ಏನೂ ಅಲ್ಲ. ಅವರು ನೀವು ನಿಮ್ಗೊಂದು ಒಳ್ಳೆ ಹೆಣ್ಮಗಳಾಗಿ ಒಂದು ಕಡೆ ಮದುವೆ ಆಗಿ ಒಂದು ಮಗು ಮಾಡಿಕೊಂಡು ಒಂದು ಸಂಸಾರ ಮಾಡಿದ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ ದಟ್ ಯು ಕ್ಯಾನ್ ಎವರ್ ಗಿವ್ ಅನ್ನೋದೇ ಇರುತ್ತೆ. ಸೊ ಅದೇ ನೀವು ಅಂದರೆ ನೀವು ಆ್ಯಸ್ ಅ ಗರ್ಲಾಗಿ ಹುಟ್ಟಿರೋದೇ, ಹೆಣ್ಮಗುವಾಗಿ ಹುಟ್ಟಿರೋದೇ ನೀವು ಒಂದು ಸಾಧನೆ ಮಾಡ್ದಂಗೆ. ನೀವು ಆ ಲೈಫ್ ಲೀಡ್ ಮಾಡಿದ್ರೆ ಸಾಧನೆ ಮಾಡ್ದಂಗೆ. ಹಂಗಿರ್ಬೇಕಾದ್ರೆ ಈಗ ಯಾವುದೋ ಸಣ್ಣ ಪುಟ್ಟ ಕೌಚ್ಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಆ ಆಸೆಗೆಲ್ಲ ನೀವು ಬೆಂಡ್ ಆಗಬೇಡಿ. ಇಟ್ಸ್ ಜಸ್ಟ್ ದ್ಯಾಟ್ ಆ ಮೂಮೆಂಟಲ್ಲಿ ಅಂತ ಕೆಟ್ಟ ಜನಗಳಿರ್ತಾರೆ ಅಷ್ಟೇ. ನಿಮ್ಮ ಟ್ಯಾಲೆಂಟ್ ಇತ್ತು ಅಂತಂದರೆ ಡೆಫಿನೆಟ್ಲಿ ನಿಮ್ಮನ್ನು ಹುಡ್ಕೊಂಡೇ ಬರ್ತಾರೆ. ನಿಮ್ಮ ಟ್ಯಾಲೆಂಟೇ ನಿಮ್ಗೆ ಹುಡ್ಕೊಂಡು ಬರುತ್ತೆ. ಅಲ್ಲಿವರೆಗೂ ಕಾಯಿರಿ. ನಿಮ್ಮ ನೀವು ಕಳ್ಕೊಬೇಡಿ ಅಷ್ಟೇ. ಎಸ್. ಈ ಹಿಂದೆಯೂ ಕೂಡ ರಾಜವೀರ್ ಶೆಟ್ಟಿ ಅವರು ಒಂದು ಮಾತು ಹೇಳ್ತಾರೆ. ಬಡವ್ರ ಮಕ್ಕಳು ಬೆಳೆಯೋದಲ್ಲ, ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕು ಅಂತ ಹೇಳಿ. ಇನ್ನೊಂದ್ ಕಡೆ ಅದು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು. ಧನಂಜಯ ಅವರು ಕೂಡ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಅವರು ಹೇಳಿರ್ತಾರೆ. ತುಂಬಾ ಕ್ಲಾಶಸ್ ಕೂಡ ಆಯ್ತು ಜನಗಳ ಮಧ್ಯೆ. ಅವ್ರವ್ರ ಅಭಿಮಾನಿಗಳು ಕೂಡ ತುಂಬಾ ತುಂಬಾ ಕ್ಲಾಶಸ್ ಕೂಡ ಮಾಡಿದ್ರು. ವಾರ್ ಕೂಡ ಶುರುವಾಯ್ತು. ಇದಕ್ಕೆ ಏನ್ ಹೇಳ್ತೀರಾ? ಅಲ್ಲ, ನಿಮ್ ಪ್ರಕಾರ ಯಾರು ಬೆಳಿಬೇಕು? ಬಡವ್ರ ಮಕ್ಕಳು ಬೆಳಿಬೇಕಾ ಅಥವಾ ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕಾ? ಅಂದರೆ ಇಬ್ರು ಪರ್ಸ್ಪೆಕ್ಟಿವ್ ನಿಜಾನೇ. ಅಂದರೆ ರಾಜ್ ಬಿ ಶೆಟ್ಟಿ ಅವ್ರು ಏನು ಹೇಳಿದ್ರು, ಟ್ಯಾಲೆಂಟ್ ಇದ್ದಾಗ ಅದಕ್ಕೆ ನಾವು ಮನ್ನಣೆ ಕೊಡಬೇಕು ಅಂತ.
ಆ್ಯಂಡ್ ಧನಂಜಯ ಅವ್ರು ಹೇಳಿದ್ದು ಅದೇನಂದ್ರೆ ಬಡವ್ರ ಮಕ್ಳಿಗೆ ಅವ್ರಿಗೂ ಟ್ಯಾಲೆಂಟ್ ಇರುತ್ತೆ, ಅವರು ಬೆಳಿಬೇಕು ಅಂತ. ಅಂದರೆ ಅದೇನು ಗೊತ್ತಾ, ಇಬ್ರದ್ದು ಒಂದೇ ಅರ್ಥ. ಅಂದರೆ ಬಡವ್ರ ಮಕ್ಕಳಲ್ಲೂ ಟ್ಯಾಲೆಂಟ್ ಇದೆ, ಅಂಥವ್ರು ನಾವು ಗುರುತಿಸ್ತಿಲ್ಲ ಅಂತ ಇವ್ರು ಹೇಳಿದ್ರು. ಅದಕ್ಕೆ ಇವ್ರು ಹೇಳಿದ ಪರ್ಸ್ಪೆಕ್ಟಿವಲ್ಲಿ ಟ್ಯಾಲೆಂಟ್ ಇದ್ದವ್ರು ನಾವು ಇದು ಮಾಡಬೇಕು, ನಾಟ್ ಜಸ್ಟ್ ಬಡವರು ಅನ್ನೋದಂತಲ್ಲ ಅಂತ. ಬಟ್ ನನ್ನ ಪ್ರಕಾರ ಬಡವ್ರ ಮಕ್ಕಳು ಬೆಳಿಬೇಕು. ಅಂದರೆ ಆವಾಗಲೇ ನಾವು ಇನ್ನೊಂದೇನೋ ಮಾಡೋಕ್ಕೆ ಸಾಧ್ಯ. ಅಂದರೆ ನಾವು ಮಿಡಲ್ ಕ್ಲಾಸಿಂದ ಬಂದಿರೋದ್ರೆ ಹೇಳ್ತಾ ಇದ್ದೀನಲ್ಲ, ನಮಗೆಲ್ಲ ಇದೆಲ್ಲ ಒಂಥರ ಕನಸು. ಒಂಥರ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಥವಾ ಏನು ಅಚೀವ್ಮೆಂಟ್ ಅಂತ ಇದೆ ಈ ಪ್ರಪಂಚದಲ್ಲಿ, ಏನು ಅಚೀವ್ಮೆಂಟ್ ಅಥವಾ ಏನು ಗೋಲ್ಸ್ ಅಂತ ಇದೆ ಅದನ್ನೆಲ್ಲ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇಟ್ಕೊಂಡಿರ್ತೀವಿ. ಸೊ ಆ ಒಂದು ಇದರಲ್ಲಿ ಅಂದರೆ ನಾವು ಮಿಡಲ್ ಕ್ಲಾಸ್ ಹುಡುಗ ಹೆಂಗಿರುತ್ತೆ ಗೊತ್ತಾ, ಈ ಕಡೆನೂ ಮೇಲ್ಗಡೆನೂ ಹೋಗೋಕ್ಕಾಗಲ್ಲ, ಕೆಳಗಡೆನೂ ಇಳಿಯೋಕ್ಕಾಗಲ್ಲ, ಏನೋ ಕನಸು ಇಟ್ಕೊಂಡಿರ್ತೀವಿ, ಇನ್ನೊಂದೇನೋ ಮಾಡ್ತಿರ್ತೀವಿ. ನಮ್ಮ EMI ತೀರ್ಸೋಕ್ಕೆ, ನಮ್ಮ ಅಪ್ಪ ಅಮ್ಮ ಮಾಡಿರೋ ಸಾಲ ತೀರ್ಸೋಕ್ಕೆ, ಅಥವಾ ಇನ್ಯಾರ್ದೋ ಮಾಡಿರೋದನ್ನ ನಾವು ಆ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ನಮ್ಮ ಕನಸುಗಳನ್ನ ಮೂಟೆ ಕಟ್ಟಿರ್ತೀವಿ. ಸೊ ಆ ಒಂದು ಇದರಲ್ಲಿ ಒಂಥರ ಮಿಡಲ್ ಕ್ಲಾಸ್ ಜೀವನ ಅಲ್ಲಲ್ಲೇ ನಿಂತ್ಕೊಬಿಡುತ್ತೆ. ಅದು ನಿಂತ್ಕೋಬಾರ್ದು. ಅಂದರೆ ನಾವು ಕೇಳಿದೀವಲ್ಲ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು ಅಂತ ಹೇಳ್ತಾರಲ್ಲ, ಹಾಗೆ. ಅಂದರೆ ಇನ್ ದಟ್ ವೇ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನನಗೂ ಇದೆ. ಎಸ್. ಎಷ್ಟೋ ಜನ ಇವಾಗ ಸಿನಿಮಾದಲ್ಲಿ ಹೀರೋಗಳನ್ನ ನೋಡಿರ್ತಾರೆ, ಹೀರೋಯಿನ್ಸ್‌ನ ನೋಡಿರ್ತಾರೆ. ಆಮೇಲೆ ಎಲ್ಲೋ ಇವಾಗಿನ ಜೆನ್‌ಝಿ ಗರ್ಲ್ಸ್, ಬಾಯ್ಸ್ ಆಗಿರ್ಲಿ ತುಂಬಾ ಅನ್ಕೊಳ್ತಾ ಇರ್ತಾರೆ. ಓಹ್! ಈ ಹುಡುಗ ಚೆನ್ನಾಗಿದಾನಲ್ವಾ? ಏನ್ ಫಿಟ್ನೆಸ್ಸು, ಏನ್ ವರ್ಕೌಟ್ ಮಾಡ್ತಾರೆ, ಏನ್ ಡಯಟ್ ಇರುತ್ತೆ. ಆಮೇಲೆ ಅವ್ರದ್ದು ಲುಕ್ ವೈಸ್ ಕೂಡ ಅವರು ಫುಲ್ ಫೇಶಿಯಲ್‌ನು ಕೂಡ ತುಂಬಾ ಇದನ್ನ ಮಾಡ್ಕೊಳ್ತಿರ್ತಾರೆ. ಏನು ಹಚ್ಕೋತಿರ್ಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ ಪ್ರಕಾರ ನಿಮ್ಮ ಫಿಟ್ನೆಸ್ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಿರ್ತೀರಾ? ರಾಂಗ್ ಟೈಮ್ ನನ್ನ ಫಿಟ್ನೆಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಯಾಕೆಂದರೆ ಆಲ್ಮೋಸ್ಟ್ ನಾನು ಈಗ ಒಂದು 4-5 ಮಂತ್ಸಿಂದ ವರ್ಕೌಟ್ ಮಾಡಿಲ್ಲ. ಅಂದರೆ ಒಂದು ತುಂಬ ಹಿಂಗೆ ಮಾಡ್ಕೊಂಡು ಬಂದಿದ್ದೆ. ಈಗ ಸಿನಿಮಾ ರಿಲೀಸ್ ಅಂತ ಬಂದಾಗ ಅದೇನೋ ಗೊತ್ತಿಲ್ಲ, ಫಸ್ಟ್ ಸಿನಿಮಾ ಇದರಿಂದ ಒಂಥರ ಸ್ಟ್ರೆಸ್ ಜಾಸ್ತಿ ಆಗಿತ್ತು ಆ್ಯಂಡ್ ತುಂಬ ತಿರುಗಾಟ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಇದ್ರಲ್ಲಿ ನಾನೇನು ತುಂಬ ಎಲ್ಲ ಡಿಪಾರ್ಟ್ಮೆಂಟ್ ನಾನು ಇನ್ವಾಲ್ವ್ ಆಗಿರೋದ್ರಿಂದ, ನನ್ನ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರೋದ್ರಿಂದ ನನಗೆ ಪರ್ಸ್ನಲ್ ಕೇರ್ ತೊಗೊಳಕ್ಕಾಗಲಿಲ್ಲ ಈಗ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ. ಅದಕ್ಕಿಂತ ಮುಂಚೆ ನಾನು ತುಂಬ ಐ ವಾಸ್ ವೆರಿ ಮಚ್ ಇಂಟು ಫಿಟ್ನೆಸ್. ಅಲ್ಲ, ಇವಾಗ್ಲೂ ಕೂಡ ಚೆನ್ನಾಗೇ ಕಾಣಿಸ್ತಿದ್ದೀರಾ. ಸ್ವಲ್ಪ ಸಣ್ಣ ಆಗೋಗಿದ್ದೀನಿ, ಲಾಸ್ಟ್ ವೆಯ್ಟ್. ಬಿಕಾಸ್ ಆಲ್ಮೋಸ್ಟ್ 2 ಮಂತ್ಸಿಂದ ಸಿನಿಮಾ ರಿಲೀಸು, ಅದಕ್ಕಿಂತ ಮುಂಚೆ ಬರೀ ಹೋಟೆಲ್ ಫುಡ್ಡೇ ತಿಂದಿರೋದು. 3 ಟೈಮ್ಸ್ ಹೋಟೆಲ್ ಫುಡ್ಡೇ ತಿಂದ್ಬಿಟ್ಟಿದ್ದೀನಿ. ಅಂದರೆ ತುಂಬ ತಿರುಗಾಟ ಇತ್ತು. ಹೌದು. ಹಾಗಾಗಿ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಫಿಟ್ನೆಸ್ ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಏನ್ ಸಜೆಷನ್ ಕೊಡ್ತೀರಾ? ನಾನು ನನಗೆ ಇಷ್ಟು ವರ್ಷ ನಲ್ಲಿ ಸೀರಿಯಲೆಲ್ಲ ಇರಬೇಕಾದ್ರೆ, ಆ ಒಂದು ಶೆಡ್ಯೂಲಲ್ಲಿ ಇರಬೇಕಾದ್ರೆ ನನಗೆ ಆ ಸ್ಟ್ರೆಸ್ನ ನಾನು ಅಂದರೆ ಹೇಳ್ತಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ಹೋದರೆ ರಾತ್ರಿ 10:30-11 ಗಂಟೆ ಆಗೋದು, ಮಲ್ಕೊಳ್ಳೋಷ್ಟರಲ್ಲಿ 12 ಗಂಟೆ ಆಗೋದು, ಏಳೋಷ್ಟರಲ್ಲಿ 5 ಗಂಟೆ ಆಗೋದು ಬೆಳಗ್ಗೆ. ಆ ಒಂದು 4-5 ಅವರ್ಸ್ ಮಾತ್ರ ನಿದ್ರೆ ಆಗ್ತಿತ್ತು. ಆ್ಯಂಡ್ ಹೆಲ್ತಿಗೆ ಏನೋ ಅಥವಾ ಇಂಪಾರ್ಟೆನ್ಸೇ ಕೊಡೋಕ್ಕಾಗ್ತಿರಲಿಲ್ಲ. ಬಟ್ ವೆನ್ ಯು ಆರ್ ಔಟ್ ಆಫ್ ಶೂಟ್ ಅಂತ ಇದ್ದಾಗ ನಾನು ಮಾತ್ರ ಎಲ್ಲ ಪ್ರಾಪರ್ ರೆಸ್ಟ್ ಮಾಡಿ, ವರ್ಕೌಟ್ ಮಾಡಿ ಡಯಟ್ ಮಾಡ್ತಿದ್ದೆ. ಆ್ಯಂಡ್ ನಿಮ್ಮ ಬಾಡಿನ ಹರಾಸ್ ಮಾಡ್ಕೊಬೇಡಿ ನೀವೇ, ಒಂಥರ ಅದನ್ನು ಹಿಂಸಿಸ್ಕೋಬೇಡಿ. ರೆಗ್ಯುಲರಾಗಿ ವರ್ಕೌಟ್ ಮಾಡಿ. ಆ್ಯಂಡ್ ಹೆಲ್ತಿ ಫುಡ್ ಈಸ್ ಸೋ ಇಂಪಾರ್ಟೆಂಟ್. ಯಾಕೆಂದರೆ ನನ್ನದೀಗ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ನಾವು 20ಸಲ್ಲಿ ಇದ್ದಿದ್ದು ಆ ಎನರ್ಜಿ ಈಗ ಅಷ್ಟಿಲ್ಲ ಅಂತ ನನಗೆ ಗೊತ್ತಾಗ್ತಿದೆ. ಅದು ಅಂದರೆ ಆ್ಯಸ್ ವಿ ಗ್ರೋ ಅಲ್ಲ, ಬಾಡಿಗೆ ತುಂಬ ನ್ಯೂಟ್ರಿಷನ್, ಪ್ರೋಟೀನ್ ತುಂಬ ಬೇಕು. ಆ್ಯಂಡ್ ಸೊ ಇನ್ ದಟ್ ವೇ ಫುಡ್ಡಲ್ಲಿ ಪ್ರೋಟೀನ್ ಇರಲಿ, ಆ್ಯಂಡ್ ಕಾರ್ಬ್ಸ್ ಕಮ್ಮಿ ಇರಲಿ, ಆ್ಯಂಡ್ ಎಲ್ಲ ಥರದ್ದು ವೆಜಿಟೇಬಲ್ಸ್ ಹೋಗಬೇಕು ಬಾಡಿಗೆ. ಎಸ್ಪೆಷಲಿ ಈಗ ಸೀಡ್ಸ್ ಅಂತ ಏನು ಇದು ಮಾಡ್ತಿರೋ, ಅದನ್ನು ಮಾರ್ನಿಂಗ್ ಟೈಮ್ ಸೀಡ್ಸ್ ತೊಗೊಳ್ಳೋದು. ಆ್ಯಂಡ್ ಪ್ರೋಟೀನ್ ಅಂತ ಮಧ್ಯದಲ್ಲಿ ಒಂದು ಸ್ವಲ್ಪ ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ತೊಗೊಳ್ಳೋದು. ಈವ್ನಿಂಗ್ ಟೈಮ್ ಸಲಾಡ್ ಥರ ತೊಗೊಳ್ಳೋದು. ಆ್ಯಂಡ್ ಬಿಫೋರ್ 8 or 7 o'clock ನಿಮ್ಮ ಡಿನ್ನರ್ ಮುಗಿಸಿ. ಆ್ಯಂಡ್ ಪ್ರಾಪರ್ ರೆಸ್ಟ್ ಮಾಡಿ. ಸ್ಲೀಪ್ ಈಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ನಿದ್ದೆ ಇಲ್ಲ ಅಂತಂದರೆ ನೀವು ಎಷ್ಟೇ ತ್ರಿಪುರ ಸುಂದರ ಆಗಿದ್ರೂ ನೆಕ್ಸ್ಟ್ ಡೇ ನೀವು ಒಂಥರ ಹೆಂಗೇನೋ ಕಾಣಿಸ್ತಿರ್ತೀರ. ಸೊ ಪ್ರಾಪರ್ ಸ್ಲೀಪು, ಫುಡ್ಡು, ವರ್ಕೌಟು ಆ್ಯಂಡ್ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅಂಕಿತಾ ಅವ್ರ ಥರ ಸ್ವಲ್ಪ ಶಟಲ್ ಆಡೋದು ಆ್ಯಂಡ್ ಸ್ಪೋರ್ಟ್ಸಲ್ಲಿರಿ. ಅಲ್ಲ, ನಾನೇನಂದ ಅಂದ್ರೆ ಫಿಟ್ನೆಸ್ ವರ್ಕೌಟ್ ಮಾಡಿದ್ರು ಕೂಡ ಮತ್ತೆ ಚೆನ್ನಾಗಿ ತಿಂತಿದ್ವಿ ಹೊರಗಡೆ ಔಟ್ಸೈಡ್ ಫುಡ್. ಬ್ಯಾಚುಲರ್ಸ್ ಲೈಫ್ ಹಂಗೆ ಏನು ಹಾಗೆ ಇರುತ್ತೆ. ಬ್ಯಾಚುಲರ್ ಲೈಫ್ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ನೀವು ನಿಮ್ಮ ಫುಡ್ನ ನೀವೇ ಪ್ರಿಪೇರ್ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು ಅಷ್ಟೇ. ಹೌದು. ಓಕೆ. ನೀವ್ ಇಷ್ಟ್ ಚೆನ್ನಾಗಿದ್ದೀರಾ, ಇಷ್ಟ್ ಚೆನ್ನಾಗಿ ಕಾಣ್ತಿದ್ದೀರಾ. ಲೈಕ್ ಏನ್ ಮುಖಕ್ಕೆ ಏನೆಲ್ಲ ಹಚ್ಕೊಳ್ತಿರ್ತೀರಾ? ಹೇರ್ ಕೇರ್ ಯಾವ ತರ ಮಾಡ್ಕೊಳ್ತಿರ್ತೀರಾ?
ನಮ್ಮ ಹುಡುಗರಿಗೂ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ನೀವು ಅದು ಹೇಳಿದ್ದಕ್ಕೆ. ಅಂದರೆ ನಾನು ಹಿಂಗೆ 2 ಮಂತ್ಸಿಂದ ಏನೂ ಮೇಂಟೈನ್ ಮಾಡದೆ ನನಗೆ ಕರೆಕ್ಟಾಗಿ ಅಂದರೆ ಇದು ನಂದು ಇದಲ್ಲ ಅಂದರೆ ನನ್ನ ಮೇಂಟೆನೆನ್ಸ್ ಅಥವಾ ನಾನು ಹೆಂಗೆ ಯೂಶುವಲಿ ಹೆಂಗೆ ಮೇಂಟೈನ್ ಮಾಡ್ಕೊಬರ್ತಿದ್ನೋ ಅದು ಇವಾಗ ಅದಿಲ್ಲ. ಬಟ್ ಸ್ಟಿಲ್ ಹುಡುಗರು ನಾನು ಏನೇನು ಹೇಳ್ತೀನಿ ಅಂತಂದರೆ ವರ್ಕೌಟ್ ಅಂದರೆ ನಮ್ಮ ಸ್ಟ್ರೆಸ್ನ ಹೊರಗಡೆ ಹಾಕೋಕ್ಕೆ, ಸೊ ನಮ್ಮ ಕೋಪ ಆಗಿರ್ಬೋದು, ನಮ್ಮಲ್ಲಿ ಏನೇ ನೋವು ಇರ್ಬೋದು ಅದನ್ನೆಲ್ಲ ಹೊರಗಡೆ ಹಾಕೋಕ್ಕೆ ನಾವೀಗ ಜಗಳ ಆಡ್ಕೊಂಡು ಯಾರೋ ಮೇಲೆ ದ್ವೇಷ ಸಾಧಿಸ್ಕೊಂಡು ಅಷ್ಟಕ್ಕೆಲ್ಲ ನಮ್ಮ ಹತ್ರ ಟೈಮು ಇಲ್ಲ. ಅದು ಮಾಡೋಕ್ಕೆ ಹೋಗ್ಬೇಡಿ. ವರ್ಕೌಟ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಮಿರರ್ ಮುಂದೆ ಆ್ಯಸ್ ಎ ಕಾಂಪಿಟೇಟರ್ ಥರ ನೋಡಿ ಆ್ಯಂಡ್ ಗೋ ಫಾರ್ ಯುನೋ ಪೀಸ್ ಆಫ್ ಮೈಂಡ್ ಏನು ಬೇಕೋ ಅದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಾನು ಮೇಯ್ನಾಗಿ ಯಾರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನೀವು ನಿಮ್ಮ ಜೀವನ ಅಷ್ಟೇ. ಅಂದರೆ ಈಗ ಏನಾಗಿದೆ ಅಂತಂದರೆ ನಾನು ನೋಡ್ದಂಗೆ ಆ್ಯಂಡ್ ಇನ್ಕ್ಲೂಡಿಂಗ್ ಮೀ, ನನಗೂ ಅಷ್ಟೇ ಅದು ಸೋಷಿಯಲ್ ಮೀಡಿಯಾ ನೋಡ್ತಾ ನಮ್ಗೆ ಗೊತ್ತಿರೋದು ಒಂದು ಕಾಂಪಿಟೇಷನ್ ಬಿಲ್ಡ್ ಆಗ್ಬಿಟ್ಟಿದೆ. ಇವನು ಅದು ಮಾಡ್ತಾ ಇದ್ದಾನೆ, ಇವನು ಇದು ಮಾಡ್ತಿದ್ದಾಳೆ, ಇವನು ಅಲ್ಲೋಗಿದ್ದಾನೆ, ಇವನು ಈ ಲೈಫ್ ಸ್ಟೈಲ್ ಲೀಡ್ ಆ ಮಾಡ್ತಾನೆ, ಥರ ಮಾಡಬೇಕು, ನಾನು ಅದೇ ಥರ ಮಾಡಬೇಕು, ನಾನು ಅದೇ ಬ್ಯಾಗ್ ತೊಗೋಬೇಕು, ನಾನು ಇದೇ ಬ್ರ್ಯಾಂಡ್ ಬಟ್ಟೆ ಹಾಕಬೇಕು, ಅದೆಲ್ಲ ಏನೂ ಬೇಡ. ನಿಜವಾಗಿ ನನಗೆ ಅರ್ಥ ಆಗಿದೆ ಒಂದೇ, ನಾನು ತುಂಬ ಮುಂಚೆ ಈ ಥರ ಇದ್ದರೆ ಮಾತ್ರ ಲೈಫು ಅಂತ ಅನ್ಕೋತಾ ಇದ್ದೆ. ಇಟ್ಸ್ ನಾಟ್ ಅಬೌಟ್ ಬ್ರ್ಯಾಂಡೆಡ್ ಸ್ಟಫ್ ಅಥವಾ ಇನ್ನೊಂದೇನೋ ಒಂದು ಕಾಸ್ಟ್ಲಿ ಐಟಮ್ ಇಟ್ಕೊಂಡ್ರೆ ನಾವು ಖುಷಿಯಾಗಿರ್ತೀವೋ, ಡೆಫಿನೆಟ್ಲಿ ನೋ. ಇವೆಲ್ಲ ನಮಗೆ ನಿಜವಾಗ್ಲೂ ಹ್ಯಾಪಿನೆಸ್ ಕೊಡಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಈಗ ಬ್ರ್ಯಾಂಡೆಡ್ ಸ್ಟಫ್ಗಳು ಅಂದರೆ ಮುಂಚೆ ಆ್ಯಕ್ಟರ್ ಆಗೋ ಟೈಮಲ್ಲಿ ಒಂದು ಆಸೆ ಇಟ್ಕೊಂಡಿದ್ದೆ, ಅದು ತೊಗೋಬೇಕು ಇದು ತೊಗೋಬೇಕು ಅಂತೆಲ್ಲ. ಬಟ್ ತೊಗೊಂಡಿದ್ದು ನೀವು ಎಂಥ ಬ್ರ್ಯಾಂಡೆಡ್ ಶರ್ಟ್ ಹಾಕಿದ್ರು ಅದು ಇವತ್ತು ಹ್ಯಾಂಗರ್ ಸುಮ್ಮನೆ ನೇತಾಡ್ತಿರುತ್ತೆ ಬಿಟ್ಟರೆ ನಿಮ್ಮ ಹೆಲ್ತಿಗೆ ಅದೇನು ತಂದು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಪ್ಯೂರ್ ಬ್ರ್ಯಾಂಡ್ ಏನು ಅಂದರೆ ನಿಮ್ಮ ಬಾಡಿ, ನೀವು ನಿಜವಾದ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬ್ರ್ಯಾಂಡ್ನ ನೀವು ಮೇಂಟೈನ್ ಮಾಡಿ. ಯಾವುದೋ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡ ತಕ್ಷಣ ನೀವು ಗ್ರೇಟ್ ಆಗಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸು. ನೀವು ಹೆಲ್ತಿ ಆಗಿದ್ದರೆ, ನೀವು ಸ್ಟ್ರಾಂಗ್ ಆಗಿದ್ದರೆ, ನಿಮ್ಮ ಮೈಂಡು ಫೋಕಸ್ಡ್ ಆಗಿದ್ದರೆ ಅದನ್ನು ಬೀಟ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದನ್ನು ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನನ್ನ ಪ್ರಕಾರ. ನೀವು ಯಾವಾಗಲೂ ಆ ಒಂದು ರೂಟಲ್ಲಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್. ಕೊನೆಯದಾಗಿ ತೀರ್ಥರೂಪ ತಂದೆಯವರಿಗೆ ಮಾಡಿ ಸಕ್ಸಸ್ ಕೂಡ ಆಗಿದ್ದೀರಾ. ಸಕ್ಸಸ್ ಕೂಡ ಎಲ್ಲವೂ ಕೂಡ ಸಿಕ್ಕಿದೆ. ಇವಾಗ ರಿವ್ಯೂ ಕೂಡ ಚೆನ್ನಾಗಿ ಬರ್ತಾ ಇದೆ, ಫಿಲ್ಮು ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮ ಲೈಫ್ ಜರ್ನಿ ಬಗ್ಗೆ ಮಾತಾಡಿದ್ರಿ. ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಸಿನಿಮಾ ಮೂಲಕ ಆಗಿರಲಿ, ನಿಮ್ಮ ಲೈಫ್ ಬಗ್ಗೆ ಆಗಿರಲಿ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಿತ್ತು, ಇವಾಗ ಹೇಳ್ತಾ ಇದ್ದೀನಿ. ಎಲ್ಲ ಸುಮನ್ ಟಿ ವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸುಮನ್ ಟಿ ವಿ ನಾನು ತೆಲುಗಲ್ಲಿ ಕೊಟ್ಟಿದ್ದೆ ಇಂಟರ್ವ್ಯೂ. ಬಟ್ ಈಗಲೂ ಕೇಳ್ತಾ ಇದ್ರು, ಮಧ್ಯದಲ್ಲಿ ಕೊಡೋಕ್ಕಾಗಿರಲಿಲ್ಲ. ಬಟ್ ಈಗ ನಿಮ್ಮ ಮುಖಾಂತರ ವಾಪಸ್ ಕೊಟ್ಟಿದ್ದಾಯ್ತು ಇಂಟರ್ವ್ಯೂ. ನಿಜವಾಗ್ಲೂ ಖುಷಿ ಆಯಿತು ಸುಮನ್ ಟಿ ವಿಯಲ್ಲಿ ನಾನು ಮತ್ತೆ ಇಂಟರ್ವ್ಯೂ ಕೊಟ್ಟಿದ್ದು. ಆ್ಯಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಿನಿಮಾ ಆಯಿತು, ಸೀರಿಯಲ್ ಆಯಿತು, ಸಿನಿಮಾ ಆಯಿತು, ಆ್ಯಂಡ್ ವಾಟ್ಸ್ ನೆಕ್ಸ್ಟ್ ಅನ್ನೋ ಥರನೇ ಇದೆ. ಅಂದರೆ ಆಯಿತು ಅಂದ ತಕ್ಷಣ ಅದು ಆಯಿತು ಅಲ್ಲ, ಅದು ಈಗ ಶುರು ಅಂತಲೇ ಆ್ಯಕ್ಚುಲಿ. ಇನ್ನಷ್ಟು ಮಾಡೋ ಕೆಲಸಗಳು ಇದೆ ಆ್ಯಂಡ್ ಅದಕ್ಕಿಂತ ಜಾಸ್ತಿ ಜವಾಬ್ದಾರಿ ಬೆನ್ನ ಮೇಲಿದೆ ಅಂತ ಹೇಳ್ಬೋದು. ಈಗ ನೀವು ಇಂಟರ್ವ್ಯೂ ಮಾಡಿದ್ಮೇಲೆ ಇನ್ನು ನೆಕ್ಸ್ಟ್ ನನಗೆ ಹೋಗ್ಬೇಕಾದ್ರೆ ನನಗೆ ಅದು ಹಿಂಗಿರುತ್ತೆ ಗೊತ್ತಾ, ಈಗ ನೀವು ಕೇಳಿದ ಕ್ವಶನ್ ಎಲ್ಲ ನಂಗೆ ರಿಕಾಲ್ ಆಗ್ತಿರುತ್ತೆ. ಓಕೆ, ವಾಟ್ಸ್ ನೆಕ್ಸ್ಟ್ ಏನು ಮಾಡಬೇಕು, ಈಗ ಇನ್ನೊಂದು ನೆಕ್ಸ್ಟ್ ಏನಿದೆ ಅಂತಲೇ ಅನಿಸುತ್ತೆ. ಅದೇ ಮೋಸ್ಟ್ಲಿ ಅದು ಆರ್ಟಿಸ್ಟ್ಗಳಿಗೆ ಅದೊಂದು ಇದ್ದೇ ಇರುತ್ತೆ ಅನ್ಸುತ್ತೆ. ಅಂದರೆ ಎಂಡ್ ಆಗಲ್ಲ. ಅನ್ಸ್ಯಾಟಿಸ್ಫೈಡ್ ಜಾಬ್ ಏನಾಗಿದೆ ಅಂದರೆ ಅದು ಮೋಸ್ಟ್ಲಿ ಆರ್ಟಿಸ್ಟ್ ಲೈಫ್ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಎಂಡ್ ಇಲ್ಲ. ನಾನು ಅದೇ ನಿಟ್ಟಿನಲ್ಲಿದ್ದೀನಿ ಆ್ಯಂಡ್ ಅದಕ್ಕೆ ವರ್ಕ್ ಮಾಡಬೇಕು ಅಂತ ಇದ್ದೀನಿ. ಆ್ಯಸ್ ಅ ಆ್ಯಕ್ಟರ್ ಕಲೆನ ತುಂಬ ಪ್ರೀತಿಸಿದ್ದೀನಿ, ಅದ್ರ ತಕ್ಕಂಗೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ. ಅದೆಲ್ಲ ಆಗೋದು ಸಾಧ್ಯ ನಿಮ್ಮ ಪ್ರೋತ್ಸಾಹದಿಂದ. ಡೆಫಿನೆಟ್ಲಿ ಅದು ಉಳಿಸ್ಕೊಳ್ಳೋ ಕೆಲಸ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್ ಅಸ್. ನಿಮ್ಮ ಪ್ರೀತಿ ಹಾಗೆ ಇರಲಿ. ಆ್ಯಂಡ್ ಇವ್ರು ಹೇಳ್ದಂಗೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋ ಕಲ್ಚರ್ ಮತ್ತೆ ಶುರುವಾಗಲಿ. ಎಲ್ಲ ಥಿಯೇಟ್ರ್ ಸೆಲೆಬ್ರೇಟ್ ಮಾಡೋಣ. ಇವತ್ತು ನೀವು ಮಾಡೋ ಪ್ರೋತ್ಸಾಹ ನಾಳೆ ದೊಡ್ಡ ದೊಡ್ಡ ಕೆಲಸಗಳಿಗೆ ದಾರಿ ಆಗುತ್ತೆ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನನಗೂ ಅಷ್ಟೇ ಖುಷಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.